ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಹೈದರಾಬಾದಲ್ಲಿರ್ತಕ್ಕಂಥ ಹೈಟೆಕ್ ಸಿಟಿ ಲೆಮನ್ ಟ್ರೀ ಹೋಟೆಲಿಗೆ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಸಾಯಂಕಾಲ ಆಗಿತ್ತು. ಹೊರಗಡೆ ಬಂದು ನೋಡಿದೆ, CNG ಪಂಪ್ ಇತ್ತು. ಅದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪು. ನೋಡಿದ್ರೆ ಒಂದು 75ರಿಂದ 80 ವೆಹಿಕಲ್ಗಳು CNGಗೋಸ್ಕರ ವೇಟ್ ಮಾಡ್ತಾಯಿದೆ. ನೋಡ್ತಾ ಇದ್ರೆ ಲೈನ್ ಎಷ್ಟು ದೊಡ್ಡದಾಗಿದೆ. ಇದು ಹೊರಗಡೆ ಇದು ಮೇನ್ ರೋಡಲ್ಲಿರೋದು, ಮತ್ತು ಇನ್ನು ಒಳಗಡೆ ಪಂಪ್ವರೆಗೂ ತುಂಬ ಇದೆ. ನೋಡಿ ಸ್ನೇಹಿತರೆ, ಹೈದರಾಬಾದಲ್ಲಿ CNG ಪಂಪ್ಗಳ ಕೊರತೆ, ಅಲ್ಲಿರ್ತಕ್ಕಂಥ ಚಾಲಕರ ಪರಿಸ್ಥಿತಿ ನೋಡಿ. ಅವರು ಡ್ಯೂಟಿ ಯಾವಾಗ ಮಾಡಬೇಕು, ಏನು ಅವ್ರ ಕಮಿಟ್ಮೆಂಟ್ ಹೆಂಗೆ ಒಂದೂ ಗೊತ್ತಾಗಲ್ಲ. ಆದರೆ ಇವತ್ತು ಚಾಲಕರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಯಾಕಪ್ಪ ನಾನು CNG ವೆಹಿಕಲ್ ತೊಗೊಂಡೆ ಅಂತ ಅನ್ನೋ ಪರಿಸ್ಥಿತಿಗೆ ಬಂದಿದೆ ಹೈದರಾಬಾದಲ್ಲಿ. ಸ್ನೇಹಿತರೆ, ನೀವು ಹೈದರಾಬಾದ್ ಏನಾದರೂ ಬಂದರೆ ನೀವು ಸಿಟಿ ಹೊರಗಡೆ ನೀವು CNG ಫಿಲ್ ಮಾಡಿಕೊಂಡು ಸಿಟಿ ಎಂಟ್ರಾಗಿ. ಯಾಕಂತಂದರೆ ಸಿಟಿಯಲ್ಲಿ ಬಂದಾಗ ನಿಮಗೆ ಕನಿಷ್ಠ ಅಂದರೆ 1.5 2 ಗಂಟೆವರೆಗೂ ನೀವು CNGಗೋಸ್ಕರ ಕಾಯಬೇಕಾಗತ್ತೆ. ಆ ಕಷ್ಟನ ಅನುಭವಿಸ್ಬೇಡಿ, ಆ ನೋವು ಅನುಭವಿಸ್ಬೇಡಿ. ಹೊರಗಡೆ ರಿಫಿಲ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಬನ್ನಿ. ಇದು ದಿನದ 24 ಗಂಟೆವರೆಗೂ ಓಪನ್ ಆಗಿರುತ್ತೆ. ಆದರೆ 24 ಗಂಟೆವರೆಗೂ ಕೂಡ ಇದೇ ಥರ ಕ್ಯೂ ಆಗಿರುತ್ತೆ. ಯಾಕಂತಂದರೆ ನಾನು CNG ಹಾಕೋಕ್ಕೆ ಆಗಲ್ಲ, ಯಾಕಂದ್ರೆ ನಾನು ಹೊರಗಡೆ ಹಾಕೊಂಡು ಬಂದಿದ್ದೇನೆ. ಯಾಕಂತಂದರೆ ಇಲ್ಲಿ CNGಗೋಸ್ಕರ ವೇಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಕ್ಯೂ ಆಗಿರುತ್ತೆ. ನೋಡಿ ಪರಿಸ್ಥಿತಿ ಹೆಂಗಿದೆ. ಎಲ್ಲೋ ಬೋರ್ಡು ವಾಹನ ಚಾಲಕರ ಪರಿಸ್ಥಿತಿ CNG ಫಿಲ್ ಮಾಡೋಕ್ಕೋಸ್ಕರ ಯಾವ ರೀತಿಯಾಗಿ ದಿನದ 24 ಗಂಟೆನೂ ಕೂಡ ಲೈನ್ನಲ್ಲೇ ನಿಲ್ಕೋಬೇಕಾಗುತ್ತೆ. ನೋಡ್ತಾ ಇದ್ರೆ ನೀವು, ನಾನು ಒಳಗಡೆ ಬಂದೆ ನೋಡಿ ಯಾವ ರೀತಿಯ ಕ್ಯೂ ಇದೆ. ಯಾಕಂತಂದರೆ CNG ಪಂಪ್ಗಳನ್ನ ಜಾಸ್ತಿ ಮಾಡೋಕ್ಕೂ ಅಲ್ಲಿನ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಅಂತಂದರೆ ಚಾಲಕರ ಪರಿಸ್ಥಿತಿ ತುಂಬ ಕೆಟ್ಟದಾಗಿರುತ್ತೆ. ನೋಡಿ ನಾನು ಒಳಗಡೆ ಬಂದೆ, ನೋಡ್ತಾ ಇದ್ದೀರಾ. ಆದರೆ ಪೆಟ್ರೋಲ್ ಪಂಪು ತುಂಬ ದೊಡ್ಡದಾಗಿದೆ, ಆದರೆ CNG ಫಿಲ್ಲಿಂಗ್ ಮಾತ್ರ ಒಂದೇ ಒಂದಿರೋದು. ನೋಡಿ ಲೆಮನ್ ಟ್ರೀ ಹೋಟೆಲ್ ನನ್ನ ಕಸ್ಟಮರ್ನ ಬಿಟ್ಟಿರೋದು. ನೋಡ್ತಾ ಇದ್ದೀರಾ ನೋಡಿ ಕಷ್ಟ ಸ್ನೇಹಿತರೆ. ಯಾಕಂತಂದರೆ ಎಲ್ಲೋ ಬೋರ್ಡ್ ಚಾಲಕರ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ನೋಡಿ. ಯಾಕಂದರೆ ಪೆಟ್ರೋಲಲ್ಲಿ ಗಾಡಿ ಓಡಿಸೋಕ್ಕಾಗಲ್ಲ, CNG ಹಾಕ್ಕೊಂಡೇ ಓಡಿಸ್ಬೇಕು. CNGಗೋಸ್ಕರ ಆಯಿತು ಅಂತಂದರೆ 2 ಅವರ್ ವೇಟ್ ಮಾಡೋಕು ಒಂದೊಂದು ಪಂಪಲ್ಲಿ ಅಂತಂದರೆ ಇದು ತುಂಬ ಕಷ್ಟ ಅನಿಸುತ್ತೆ. ಡ್ಯೂಟಿ ಮಾಡೋಕ್ಕಾಗಲ್ಲ. ಡ್ಯೂಟಿ ಮಾಡಿಲ್ಲ ಅಂದರೆ ಕಮಿಟ್ಮೆಂಟ್ ತೀರ್ಸೋಕ್ಕಾಗಲ್ಲ. ಡ್ಯೂಟಿ ಮಾಡಬೇಕಂತಂದರೆ CNG ಖಾಲಿ ಆಯಿತು ಅಂತಂದರೆ CNGಗೋಸ್ಕರ 2 ಅವರ್ ವೇಟ್ ಮಾಡಬೇಕಾಗುತ್ತೆ. ನೋಡಿ ಈ ಪರಿಸ್ಥಿತಿ ಯಾವ ಚಾಲಕಗೂ ಬರಬಾರ್ದು. ಆದರೆ ನಾವು ಒಂದು ಏನಂತಂದರೆ ನೋಡಿ ಸ್ನೇಹಿತರೆ, ಎಷ್ಟು ದೊಡ್ಡದಾಗಿದೆ ಪೆಟ್ರೋಲ್ ಪಂಪು, ಅಷ್ಟು ತುಂಬ ನೀಟಾಗಿದೆ. ಆದರೆ ಇಲ್ಲಿ 2 ಪಂಪು 3 ಪಂಪ್ ಇತ್ತು ಅಂತಂದರೆ ಚಾಲಕರು ತುಂಬ ಅನುಕೂಲ ಆಗುತ್ತೆ. ಇನ್ನೊಂದು ಏನಂತಂದರೆ ಹೈದರಾಬಾದಲ್ಲಿ CNG ಪಂಪ್ಗಳ ಕೊರತೆ ತುಂಬ ಇದೆ. ಆದರೆ ಎಲ್ಲೋ ಬೋರ್ಡ್ಗಳು ವೆಹಿಕಲ್ಗಳು ತುಂಬ ಜಾಸ್ತಿ ಇದೆ. ನೋಡ್ತಾ ಇದ್ರೆ ನಾನು ಪಂಪ್ ಒಳಗಡೆ ಬಂದಿದ್ದೇನೆ. ರಿಫಿಲ್ಲಿಂಗೋಸ್ಕರ ಎಷ್ಟು ಲೈನ್ ಆಗಿದೆ ನೋಡಿ. ಒಂದೊಂದೇ ನೋಡ್ತಾ ಇದ್ದಾರೆ, ಬರೀ ಎಲ್ಲೋ ಬೋರ್ಡ್ ವೆಹಿಕಲ್ಗಳು ಮಾತ್ರ. ನೋಡಿ ನಾನು ಯಾಕಂತಂದರೆ ಪೆಟ್ರೋಲ್ ಡೀಸೆಲ್ ಹಾಕ್ಸೋಗೋಸ್ಕರ ಬೇರೆ ಇದೆ, ಆದರೆ CNGಗೋಸ್ಕರ ಲೈನ್ ಯಾವ ರೀತಿಯಾಗಿ ಮಾಡಿದ್ದಾರೆ ನೋಡಿ. ಅಯ್ಯಯ್ಯೋ ಬೇಡ, ಈ ಯಾವ ಚಾಲಕರನ್ನ ಕಷ್ಟ ಬೇಡ ಈ ಥರ. ಯಾಕಂದರೆ ಯಾಕಪ್ಪ ನಾನು CNG ವೆಹಿಕಲ್ ತೊಗೊಂಡ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೇನೆ ಚಾಲಕ. ನೋಡ್ತಾ ಇದ್ದಾರೆ ಬರೀ ಎಲ್ಲೋ ಬೋರ್ಡ್ ವೆಹಿಕಲ್ಗಳು. ನಾನು ಪಂಪ್ ಹತ್ರ ಹೋಗ್ತಾಯಿದ್ದೀನಿ ನೋಡಿ. ನೋಡಿ ಒಂದೊಂದೇ ಗಾಡಿಗಳನ್ನ ರಿಫಿಲ್ ಮಾಡ್ತಾ ಇದ್ದಾರೆ. ನಾನು ಇನ್ನೇನು CNG ಫಿಲ್ ಮಾಡ್ತಕ್ಕಂಥ ಪಂಪ್ ಹತ್ರನೇ ಬರ್ತಾಯಿದ್ದೀನಿ ನೋಡಿ. ನೋಡ್ತಾ ಇದ್ದೀರಾ ನೋಡಿ, ಬಂತು ನೋಡಿ CNG ರಿಫಿಲ್ ಮಾಡ್ತಕ್ಕಂಥ ಒಂದೇ ಒಂದು ಪಂಪ್ ಇರೋದು. ಒಬ್ಬನೇ ಮಾತ್ರ ಫಿಲ್ ಮಾಡೋದು. ದಿನದ 24 ಗಂಟೆ ಮಾತ್ರ ಫಿಲ್ ಮಾಡ್ತಾಯಿದ್ದಾರೆ. ಆದರೆ ಕ್ಯೂ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ನೋಡಿ ಎಲ್ಲೋ ಬೋರ್ಡ್ ಚಾಲಕರ ಪರಿಸ್ಥಿತಿ ಇದು ಹೈದರಾಬಾದಲ್ಲಿ ಇರ್ತಕ್ಕಂಥದ್ದು. ಆದರೆ ಪಂಪ್ ತುಂಬ ದೊಡ್ಡದಾಗಿದೆ ಸ್ನೇಹಿತರೆ. ಎಲ್ಲರೂ ಹೇಳೋದೊಂದೇ, ನೀವು ಸಿಟಿ ಎಂಟ್ರಿ ಆಗೋಕ್ಕೂ ಮುಂಚೆ ಹೊರಗಡೆನೇ